ಈದ್ ಮಿಲಾದ್ ಪ್ರಯುಕ್ತ ಕಡಂಗದಲ್ಲಿ ಬದ್ರಿಯಾ ಮಸೀದಿ ವತಿಯಿಂದ ಮಾದಕ ವಸ್ತುಗಳ ವಿರುದ್ಧ ಬೃಹತ್ ಜನಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕಡಂಗ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೋಡಿರ ಪ್ರಸನ್ನ ತಮ್ಮಯ್ಯ, ಧರ್ಮಗಳ ಎಲ್ಲೆ ಮೀರಿ ಸಮಾಜದ ಹಿತಕ್ಕಾಗಿ ನಡೆಯುವ ಇಂತಹ ಕಾರ್ಯಕ್ರಮಗಳು ನಿಜಕ್ಕೂ ಶ್ಲಾಘನೀಯ ಎಂದರು. ದೇಶದಲ್ಲಿ ಮಾದಕ ದ್ರವ್ಯಗಳ ಪಿಡುಗು ಯುವ ಪೀಳಿಗೆಯನ್ನು ಬಾಧಿಸುತ್ತಿದೆ. ಮಾದಕ ವಸ್ತುಗಳ ಬಳಕೆಯಿಂದ ಯುವಕ ಯುವತಿಯರು ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಸಿಲುಕಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಯುವ ಸಮುದಾಯವನ್ನು ಈ ಪಿಡುಗಿನಿಂದ ರಕ್ಷಿಸಲು ಧರ್ಮ ಜಾತಿ ಭೇದ ಮರೆತು ಎಲ್ಲರೂ ಒಗ್ಗೂಡಿ ಇಂತಹ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಎಂದು ಹೇಳಿದರು. ನಮ್ಮ ದೇಶದಲ್ಲಿ ಎಷ್ಟೋ ಧರ್ಮಗಳು ಒಂದಾಗಿ ಸೇರಿ ಕಟ್ಟಿದಂಥ ದೇಶ ಇದು. ಈ ದೇಶ ಹೀಗೆ ಮುಂದುವರಿಬೇಕಾದ್ರೆ ಇದರಲ್ಲಿ ಕೆಲವೊಂದು ಯುವ ಜನತೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಯಾಕೆಂದರೆ ಇವತ್ತಿನ ಈ ಮಾದಕ ವ್ಯಸನಿಗಳು, ಮಾದಕ ದ್ರವ್ಯಗಳಿಂದ ಹಲವಾರು ಯುವ ಜನತೆಯ ಭವಿಷ್ಯವನ್ನು ಹಾಳು ಮಾಡುವ ಸಂದರ್ಭ ಇರುತ್ತಿದೆ. ಇಂಥ ಸಂದರ್ಭದಲ್ಲಿ ಅವರು ಅಡ್ಡದಾರಿಯನ್ನು ಹಿಡಿಯುವಂಥ ಅವಕಾಶಗಳು ಬಹಳ ಇದೆ. ಹಾಗಾಗಿ ಇವತ್ತು ಇದೇನು ನಮ್ಮ ದೇಶದಲ್ಲಿ ಈ ಧರ್ಮಗಳು ಜಾತಿಗಳು ಎಲ್ಲ ಒಟ್ಟಿಗೆ ಇರಬೇಕು ಅಂದರೆ ಮೂಲವಾಗಿ ಈ ಮಾದಕ ವ್ಯಸನಿಗಳನ್ನ, ಮಾದಕ ದ್ರವ್ಯಗಳನ್ನ ಏನು ಇಲ್ಲಿ ಒಂದು ಪಿಡುಗು ಇದೆ ಇದನ್ನು ನಿರ್ಮೂಲನೆ ಮಾಡಬೇಕು. ಇವತ್ತು ಈ ಕಡಂಗ ಗ್ರಾಮದಲ್ಲಿ SSM ವತಿಯಿಂದ ಇದೊಂದು ಮಹತ್ತರ ಕಾರ್ಯವನ್ನ ತಾವು ಹಮ್ಮಿಕೊಂಡಿದ್ದೀರಿ. ಇದು ಇನ್ನೂ ಪ್ರತಿ ಮೂಲೆಯಲ್ಲೂ, ದೇಶದ ಪ್ರತಿ ಮೂಲೆಯಲ್ಲೂ, ಪ್ರತಿ ಮಂಡಳ ಮಟ್ಟದಲ್ಲೂ ಪ್ರಸಾರ ಆಗಬೇಕು. ಪ್ರತಿಯಲ್ಲೂ ಒಬ್ಬರಲ್ಲಿ ಜಾಗೃತಿ ಮೂಡಿಸಬೇಕು. ಯುವ ಜನತೆಯನ್ನು ಒಟ್ಟು ಸೇರಿಸಬೇಕು. ಅವರಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸುವಂತಹ ವ್ಯವಸ್ಥೆಯನ್ನ ನಾವು ಮಾಡಬೇಕು. ವಿರಾಜಪೇಟೆ ಗ್ರಾಮಾಂತರ ಠಾಣಾಧಿಕಾರಿ ಎನ್.ಜೆ. ಲತಾ ಮಾತನಾಡಿ, ಸಮಾಜದಲ್ಲಿ ಯುವಕ ಯುವತಿಯರು ಹಾಗೂ ಅಪ್ರಾಪ್ತರು ಮಾದಕ ವ್ಯಸನಕ್ಕೆ ಒಳಗಾಗ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಇದನ್ನು ನಿಯಂತ್ರಿಸಲು ಪ್ರತಿಯೊಬ್ಬರೂ ಪಣ ತೊಡಬೇಕು. ಯುವ ಸಮುದಾಯವನ್ನು ಸನ್ಮಾರ್ಗದತ್ತ ಕೊಂಡೊಯ್ಯಬೇಕು ಎಂದರು. ಮಾದಕ ವಸ್ತುಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಮಾಹಿತಿ ನೀಡಿದರು. ಈಗ ಒಂದು ವಯಸ್ಸಲ್ಲಿ ಇರ್ತಕ್ಕಂತಹ ಯುವಕ ಆದರೆ ಅವನು ಈಗ ಸಾರಾಯಿ ಸೇವನೆ ಮಾಡ್ತಕ್ಕಂಥದ್ದು ಅಥವಾ ಇಂಜೆಕ್ಷನ್ ತಗೊಳ್ಳೋದ್ರ ಮೂಲಕ ಅಥವಾ ಸಿಗರೇಟ್ ಅಲ್ಲಿ ಅದನ್ನ ಇಂಜೆಕ್ಟ್ ಮಾಡ್ಕೊಳ್ಳೋದು ಅಥವಾ ಅದರೊಳಗಡೆ ಸೇರ್ತಕ್ಕಂಥದ್ದು, ಇದನ್ನ ನೋಡಿದ್ರೆ ನಾವೇನ್ ಮಾಡ್ತೀವಿ, ಡ್ರಗ್ಸ್ ತಗೊಂತಿದ್ದಾನೆ ಅಂತ ನಾವು ಡಿಸೈಡ್ ಆಗ್ತೀವಿ. ಓಕೆ, ಇವನು ಡ್ರಗ್ಸ್ ಯಾವುದೋ ಒನ್ ಟೈಪ್ ಆಫ್ ಗಾಂಜಾ ಆಗಿರ್ಬೋದು ಅಥವಾ ಎನಿ ಅದರ್ ಡ್ರಗ್ಸ್ ಅನ್ನ ಅವನು ತಗೊಂತಿದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಮಕ್ಕಳಲ್ಲಿ ಹಾಗೆ ಮಕ್ಕಳಿಗೆ ಎಲ್ಲಿ ಸಿಗುತ್ತೆ ಮೇಡಮ್? ಮಕ್ಕಳಿಗೆ ಎಲ್ಲಿ ಸಿಗುತ್ತೆ ಡ್ರಗ್ಸು? ಮಕ್ಕಳಿಗೆ ತಗೊಂತಾರೆ. ಏಜ್ ಆಗಿರೋರ್ಗೆ ಎಲ್ಲಿ ಸಿಗುತ್ತೆ? ಏಜ್ ಆಗಿರೋರ್ಗೆ ಏಜ್ ಆಗಿರುತ್ತೆ, ಯಾಕೆ ತಗೊಂತಾರೆ? ಸೊ ಇದೆಲ್ಲ ಡೌಟ್ಸ್ ಇರುತ್ತಲ್ವ ನಾವು ಹೇಳಿದಾಗ ನಿಮಗೆ. ಯೂತ್ಸ್ ಆದರೆ ತಗೊಂತಾರೆ ಮಕ್ಕಳಿಗೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕುಲೀಪ್ ಅಂತ ಅಂದ್ಬಿಟ್ಟು ಅಥವಾ ಕುಲೀನ್ ಅಂತ ಅಂದ್ಬಿಟ್ಟು ಒಂದು ಮಿಂಟ್ ಥರ ಬರುತ್ತೆ. ಸೊ ಅದು ಎಲ್ಲ ಈ ಪೆಟ್ಟಿಗೆ ಅಂಗಡಿಗಳು, ಲೋಕಲ್ ಶಾಪ್ಸ್ಗಳಲ್ಲಿ ಸಿಗುತ್ತೆ. ಮಕ್ಕಳುಗಳಿಗೆ ನೀವು ಪಾಕೆಟ್ ಮನಿ ಕೊಟ್ಟರೆ ಅದೊಂದು ರೀತಿ ಜಸ್ಟ್ ಮಿಂಟ್ ಥರ ಇರುತ್ತೆ ಅಷ್ಟೇ. ಒಂದು ಸ್ವೀಟು ಅದರಲ್ಲಿ ಎಲ್ಲ ರೀತಿ ಮಿಕ್ಸ್ ಆಗಿ. ಸೊ ಅದು ಕೂಡ ಕೆಲವೊಂದು ಕಡೆ ಬ್ಯಾನ್ ಆಗಿದೆ, ನಮ್ಮಲ್ಲಿ ಇದೆ. ಸೊ ಅದೇನಂತಂದರೆ ಅದು ನಮಗೆ ಒಂದೇ ಸಾರಿ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗಲಿಲ್ಲ ಅಂದರೂ ಕೂಡ ಅದು ಲಾಂಗ್ ಟೈಮಲ್ಲಿ, ಲಾಂಗ್ ಡ್ಯೂರೇಷನಲ್ಲಿ ಮಕ್ಕಳ ಮೆಂಟಲ್ ಹೆಲ್ತ್ ಮೇಲ್ಗಡೆ ಪ್ರಭಾವ ಬೀರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೇಖಕ ಮೊಹಮ್ಮದ್ ನಿಜಾರ್ ಸಕಾಫಿ ಮಾತನಾಡಿ, ಎಲ್ಲ ಜಾತಿ ಧರ್ಮದವರು ಒಗ್ಗೂಡಿ ಹೋರಾಡಿದ್ರೆ ಮಾತ್ರ ನಮ್ಮ ನಾಡು ಹಾಗೂ ದೇಶವನ್ನು ಮಾದಕ ವ್ಯಸನ ಮುಕ್ತಗೊಳಿಸಲು ಸಾಧ್ಯ ಎಂದರು. ಮಾದಕ ವಸ್ತುಗಳ ಬಳಕೆ ಅಥವಾ ಮಾರಾಟ ಹಾಗೂ ಸಮಾಜಘಾತುಕ ಚಟುವಟಿಕೆಗಳು ಕಂಡುಬಂದರೂ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ನಿವೃತ್ತ ಸೈನಿಕ ಎಂ.ಕೆ. ಅಬ್ದುಲ್ ಸಲಾಂ ಹಾಗೂ ಪತ್ರಕರ್ತ ನೌಫಲ್ ಎಂಬಿ ತಿಳಿಸಿದರು. ಬದ್ರಿಯಾ ಮದರಸದಿಂದ ಆರಂಭಗೊಂಡ ಜಾಥಾವು ಕಡಂಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬದ್ರಿಯಾ ಮಸೀದಿಯ ಮುಖ್ಯ ದ್ವಾರದ ಬಳಿ ಸಮಾಪ್ತಿಗೊಂಡಿತು. ಜಾಥಾದಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಪೋಸ್ಟರ್ಗಳು ಹಾಗೂ ಘೋಷಣೆಗಳು ಗಮನ ಸೆಳೆದವು. ಕೈ ಜೋಡಿಸೋಣ ಬನ್ನಿ. ಡ್ರಗ್ಸ್ ಬಿಡಿ.
ಸಂದರ್ಭ ವಿರಾಜಪೇಟೆ ಠಾಣಾಧಿಕಾರಿ ವಾಣಿ, ಬದ್ರಿಯಾ ಮುಸ್ಲಿಂ ಜಮಾತ್ ಅಧ್ಯಕ್ಷ ಉಸ್ಮಾನ್ ಹಾಜಿ, ನದಿಯಂದಡ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ, ಬದ್ರಿಯಾ ಜಮಾತ್ ಯುಎಇ ಅಧ್ಯಕ್ಷ ಹಂಸ, ಜಮಾತ್ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಎಸ್ಎಸ್ಎಫ್, ಎಸ್ವೈಎಸ್, ಕೆಎಂಜೆ, ಎಸ್ಪಿಎಸ್ ಕಾರ್ಯಕರ್ತರು ಸೇರಿದಂತೆ ಹಲವರು ಹಾಜರಿದ್ದರು.